ರಕ್ಷಿತಾ ಶೆಟ್ಟಿ 2026ರ ಬಿಗ್ ಬಾಸ್ ರನ್ನರ್ ಅಪ್. ಇವರು ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಮನೆಗೆ ಬಂದ ಒಂದೇ ದಿನಕ್ಕೆ ಮನೆಯಿಂದ ಹೊರ ಹೋದವರು. ಹಾಗಾದ್ರೆ ಇವರು ಮತ್ತೆ ಬಿಗ್ ಬಾಸ್ಗೆ ಹೇಗ್ ಬಂದ್ರು, ಇವರ ಕಿರು ಪರಿಚಯ ಏನು ಎಲ್ಲನೂ ಮಾತಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಕೊಡಿ. ರಕ್ಷಿತಾ ಶೆಟ್ಟಿ ಇವರು ಹುಟ್ಟಿದ್ದು 28 ಮಾರ್ಚ್ 2000 ಅಲ್ಲಿ. ಇವರ ತಂದೆ ಒಬ್ರು ಬಿಸ್ನೆಸ್ ಮ್ಯಾನ್ ಆಗಿದ್ರೆ, ತಾಯಿ ಹೌಸ್ ವೈಫ್ ಆಗಿದ್ದಾರೆ. ಇವರು ಹುಟ್ಟಿದ ಊರು ಯಾವುದು ಅಂತಂದ್ರೆ ಪಡುಬಿದ್ರಿ ನಿಯರ್ ಮಂಗಳೂರು. ಬೆಳೆದಿದ್ದು ಮಾತ್ರ ಮುಂಬೈಯಲ್ಲಿ. ಲೇಟರ್ ಇವರು ಹೈಯರ್ ಎಜುಕೇಶನ್ಸ್ಗೆ ಅಂತ ಬೆಂಗಳೂರಿಗೆ ಮೂವ್ ಆಗ್ತಾರೆ ಅಂಡ್ ಅಲ್ಲಿ ಇವರು ಬ್ಯಾಚುಲರ್ ಆಫ್ ಮಲ್ಟಿಮೀಡಿಯಾ ಅಂಡ್ ಮಾಸ್ ಕಮ್ಯುನಿಕೇಶನ್ ಡಿಗ್ರಿ ಕಂಪ್ಲೀಟ್ ಮಾಡ್ತಾರೆ. ಇವರು ಕನ್ನಡನ ಯೂಟ್ಯೂಬ್ ವಿಡಿಯೋಸ್ ನೋಡಿ ಕಲ್ತಿದ್ದು. ಮತ್ತೆ ಇವರು 11th ಅಲ್ಲಿ ಇದ್ದಾಗಲೇ ಕಾಲ್ ಸೆಂಟರ್ ಅಲ್ಲಿ ವರ್ಕ್ ಮಾಡಿಕೊಂಡು ತಿಂಗಳಿಗೆ 18 ರಿಂದ 19 ಸಾವಿರ ಗಳಿಸ್ತಾ ಇದ್ರು. ಆ ನಂತರ COVID-19 ಲಾಕ್ಡೌನ್ ಅಲ್ಲಿ ಇವರ ಫಸ್ಟ್ ವ್ಲಾಗಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಇವರ ಲೈಫ್ ಸ್ಟೈಲ್, ಕುಕಿಂಗ್, ಫೆಸ್ಟಿವಲ್ ಅಂಡ್ ಮ್ಯಾಂಗ್ಳೂರಿಯನ್ ಸ್ಟೈಲ್ ರೆಸಿಪಿ ಇದನ್ನೆಲ್ಲ ಅಪ್ಲೋಡ್ ಮಾಡಿ ಸ್ಲೋಲಿ ಫೇಮಸ್ ಆದ್ರು. ಇವ್ರಿಗೆ ರಕ್ಷಿತಾ ಟಾಕ್ಸ್ ಅನ್ನೋ ಚಾನಲ್ ಇಂದ ಸುಮಾರು 4,20,000 ಫಾಲೋವರ್ಸ್ ಇದ್ದು, ಫೇಮಸ್ ತುಳು ಯೂಟ್ಯೂಬರ್ ಅನ್ನೋ ರೆಕಗ್ನೈಸೇಷನ್ ಕೂಡ ಸಿಕ್ಕಿದೆ. ಅದಾದ ನಂತರ ಇವರು ಒಂದು ಮುಸ್ಲಿಂ ವೆಡ್ಡಿಂಗ್ ಗೆ ಬುರ್ಕಾ ಹಾಕೊಂಡು ಹೋಗಿ ತುಂಬಾ ಟ್ರೋಲಿಂಗ್ ಗೆ ಒಳಗಾಗ್ತಾರೆ. ಆ ಟ್ರೋಲಿಂಗ್ ನ ಇವರು ಟ್ರೋಲಿಂಗ್ ಆಗಿ ತಗೊಳ್ದೆ, ಎಲ್ಲೂ ಬೇಜಾರ್ ಕೂಡ ಮಾಡ್ಕೊಳ್ದೆ, ಇದನ್ನ ಒಂದ್ ಒಳ್ಳೆ ಕಂಟೆಂಟ್ ಆಗಿ ಯೂಸ್ ಮಾಡ್ಕೊಂಡು ಪಾಪ್ಯುಲಾರಿಟಿಗೆ ಯೂಸ್ ಮಾಡ್ಕೋತಾರೆ. ಹಾಗೆ ಒಂದು ರೆಸ್ಟೋರೆಂಟ್ ನ ಕೂಡ ಮುಂಬೈಯಲ್ಲಿ ಓಪನ್ ಮಾಡ್ತಾರೆ. ಇದಿಷ್ಟು ಒಂದು ಸೈಡ್ ಆದ್ರೆ, ಅದಾದ್ಮೇಲೆ ಬಿಗ್ ಬಾಸ್ ಬಂದು ರನ್ನರ್ ಅಪ್ ಆಗಿದ್ದು ಇನ್ನ ಒಂದ್ ಸೈಡ್. ಬಿಗ್ ಬಾಸ್ಗೆ 14th ಕಂಟೆಸ್ಟೆಂಟ್ ಆಗಿ ಬಂದಂತ ರಕ್ಷಿತಾ ಅವರು ಕಾರಣಾಂತರಗಳಿಂದ ಬಿಗ್ ಬಾಸ್ ಮನೆಯಿಂದ ಕೇವಲ ಒಂದೇ ದಿನಕ್ಕೆ ಹೊರ ಬರ್ತಾರೆ. ಇದು ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಹೀಗೆ ಆಗಿದ್ದು. ಇದಾದ ನಂತರ ಇವ್ರನ್ನ ಔಟ್ಸೈಡ್ ಕಳಿಸಿದ್ದಕ್ಕೆ ಹೊರಗಡೆ ತುಂಬಾ ಟ್ರೋಲ್ಸ್ ಅಂಡ್ ಕ್ವಶನಿಂಗ್ ಶುರು ಆಗುತ್ತೆ. ಇದರಿಂದ ಬಿಗ್ ಬಾಸ್ ಇವ್ರನ್ನ ಮತ್ತೆ ಬಿಗ್ ಬಾಸ್ ಮನೆಗೆ 6th ಡೇ ರಿಟರ್ನ್ ಕರೆಸಿ ಇನ್ನ ಒಂದ್ ಚಾನ್ಸ್ ಕೂಡ ಕೊಡ್ತಾರೆ. ಮತ್ತೆ ರಿಟರ್ನ್ ಬಂದ ಇವರು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ತುಂಬಾ ಕಷ್ಟಪಟ್ರು, ಮೇನ್ಲಿ ತಮ್ಮ ಕೋ ಕಂಟೆಸ್ಟೆಂಟ್ಸ್ ಇಂದ. ಅವಾಗ ಇವ್ರಿಗೆ ಸಪೋರ್ಟ್ ಆಗಿ ನಿಂತಿದ್ದೆ ಗಿಲ್ಲಿ ನಟ. ಇವ್ರನ್ನ ರೇಗಿಸ್ಕೊಂಡು ಸಪೋರ್ಟ್ ಮಾಡ್ಕೊಂಡು ತುಂಬಾ ಗೈಡ್ ಮಾಡಿದ್ರು. ಇದರಿಂದ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ನಿಂತ ರಕ್ಷಿತಾ ಅವರು ಫಸ್ಟ್ ರನ್ನರ್ ಅಪ್ ಆದ್ರು. ಇನ್ನು ಬಿಗ್ ಬಾಸ್ ಅಲ್ಲಿ ಇದ್ದಂತ ಅಷ್ಟು ಡೇಸ್ ಇವರ ಮತ್ತೆ ಗಿಲ್ಲಿ ಅವರ ನಡುವೆ ಇದ್ದಂತ ಬಾಂಡಿಂಗ್ ಜನಕ್ಕೆ ತುಂಬಾ ಖುಷಿ ಕೊಡ್ತು. ಅಷ್ಟೇ ಅಲ್ಲ, ಇವರ ಮಂಗಳೂರು ಭಾಷೆ ಮತ್ತೆ ಮುಗ್ಧತೆಯ ಮಾತುಗಳಿಂದ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ನೀಡಿದ್ದಾರೆ. ಇದರಿಂದ ತಮ್ಮ ಪಾಪ್ಯುಲಾರಿಟಿನೂ ಕೂಡ ಇನ್ಕ್ರೀಸ್ ಮಾಡ್ಕೊಂಡ್ರು. ಹಾಗೆ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಹೊರ ಬಂದ್ರು. ಇನ್ನು ಬಿಗ್ ಬಾಸ್ ಅಲ್ಲಿ ರನ್ನರ್ ಅಪ್ ಆದ ಇವ್ರಿಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಕಡೆಯಿಂದ 20 ಲಕ್ಷ ಸಿಕ್ಕಿದ್ರೆ, ಜಾರ್ ಅಪ್ಲಿಕೇಶನ್ ಕಡೆಯಿಂದ 5 ಲಕ್ಷ ಸಿಕ್ಕಿದೆ. ಟೋಟಲಿ ಇವ್ರಿಗೆ 25 ಲಕ್ಷ ಸಿಕ್ಕಿದ್ದು. ಅದೇನೇ ಆಗ್ಲಿ, ತಮ್ಮ ತಾಳ್ಮೆಯ ಡಿಸಿಷನ್ ಮತ್ತೆ ಎಮೋಷನಲ್ ಮೆಚುರಿಟಿ ಅಂಡ್ ಸೆನ್ಸ್ ಆಫ್ ಹ್ಯೂಮರ್ ಇಂದಾನೆ ಇಲ್ಲಿ ತನಕ ಬಂದಿದ್ದಾರೆ. ಹಾಗೆ ಜನರು ಕೂಡ ಇವ್ರಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಇವರ ಲೈಫ್ ಅಲ್ಲಿ ಇನ್ನೂ ಹೊಸ ಆಪರ್ಚುನಿಟೀಸ್ ಜಾಸ್ತಿ ಸಿಗ್ಲಿ, ಇನ್ನ ದೊಡ್ಡದಾಗಿ ಬೆಳೀಲಿ ಅಂತ ಆಶಿಸ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನು ಈ ವಿಡಿಯೋ ಮಾಡೋದಕ್ಕೆ ನಾನು 3 ಸೈಟ್ಸ್ ನ ರೆಫರ್ ಮಾಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.